ಇನ್ನು ಲಕ್ಷ್ಮೀ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಂದರೆ ಅದು ಸುಷ್ಮಾ ಅವರು ಅಂತಲೇ ಕೂಡ ಹೇಳ್ಬೋದು. ಇಂಥ ಸುಷ್ಮಾ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಹಾಗಾದ್ರೆ ಏನಾದರೂ ನಿಮಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಾವು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಲಕ್ಷ್ಮೀ ಸೀರಿಯಲ್ ಅವ್ರದ್ದೇ ಆದಂಥ ಪಾತ್ರಕ್ಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೂಡ ಕೊಡಲಾಗಿತ್ತು. ಅತಿ ಚಿಕ್ಕ ಹುಡುಗಿಯ ಪಾತ್ರದಲ್ಲಿ ಅಲ್ಲಿ ಕೂಡ ಅಭಿನಯಿಸಿದರು. ಇನ್ನು ಲಕ್ಷ್ಮೀ ಸೀರಿಯಲ್ ಸ್ಟಾರ್ಸ್ ಮಾಡದಲ್ಲಿ ಪ್ರಸಾರವಾಗಿತ್ತು. ನಂಬರ್ 1 ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿತ್ತು. ಇದಾದ ನಂತರ 3-4 ಸೀರಿಯಲ್ಗಳು ಕೂಡ ಇವರು ಬಣ್ಣ ಹಚ್ಚಿದರು. ಅದರಲ್ಲಿ ಪ್ರಮುಖವಾಗಿ ರತ್ನಗಿರಿ ರಹಸ್ಯ ಎಂಬ ಸೀರಿಯಲ್ ಕೂಡ ಬಂತು. ಅದರಲ್ಲೂ ಕೂಡ ಅವರು ಅಭಿನಯಿಸಿದರು. ಇದಾದ ನಂತರ ಗಿಣಿರಾಮ ಎಂಬ ಸೀರಿಯಲ್ನಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಮತ್ತು ಯಾರಿಣಿ ಮೋಹಿನಿ ಜೀ ಕನ್ನಡದಲ್ಲಿ ಬರ್ತಿದ್ದಂಥ ಸೀರಿಯಲ್ನಲ್ಲಿ ಕೂಡ ಪ್ರಮುಖವಾದ ನಾಯಕಿಯ ಪಾತ್ರವನ್ನು ಅಲ್ಲಿ ಕೂಡ ಮಾಡಿದರು. ಸದ್ಯ ಇದೆಲ್ಲ ಆದ ನಂತರ ಏಕಾಏಕಿ ಕಂಪ್ಲೀಟಾಗಿ ಸೀರಿಯಲ್ ಮತ್ತು ಸಿನಿಮಾಗಳಿಂದ ದೂರ ಉಳಿದು ಸುಷ್ಮಾ ಅವರು. ಯಾಕಾಗಿ ಉಳಿದು ಅಂತ ಯಾವುದೇ ಅಧಿಕೃತ ಮಾಹಿತಿಗಳಿಲ್ಲ. ಬಟ್ ಸಿನಿಮಾಗಳಲ್ಲಿ ಅಭಿನಯ ಮಾಡಬೇಕು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಿದ್ರು ಅಂತಲೂ ಹೇಳಲಾಗುತ್ತೆ. ಸದ್ಯ ಅವ್ರ ಮದುವೆನೂ ಕೂಡ ಈಗ ಫಿಕ್ಸ್ ಆಗಿದೆ. ಫಾರಿನ್ ಟೆಕ್ಕಿ ಜೊತೆಗೆ ಮದುವೆನೂ ಕೂಡ ಆಗ್ತಿದ್ದಾರೆ. ಇನ್ನೇನು ಮದುವೆ ಆದ ನಂತರ ಫಾರಿನ್ಗೆ ಬಹುತೇಕ ಹೋಗಿ ಸೆಟಲ್ ಆಗೋದು ಕೂಡ ಕನ್ಫರ್ಮ್ ಕೂಡ ಆಗಿದೆ. ಅದರಿಂದ ಇನ್ನು ಮುಂದೆ ಸೀರಿಯಲ್ ಮತ್ತು ಸಿನಿಮಾಗಳಿಗೆ ಕಾಣ ಸಿಗೋದು ಬಹುತೇಕ ಅನುಮಾನ ಅಂತಲೂ ಕೂಡ ಹೇಳ್ಬೋದು. ಹೀಗಾಗಿ ಇನ್ನು